ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ಹಾಗಾದರೆ ನೋಡಿರಿ, ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಆದಂಥ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಎಲ್ಲರೂ ಪಡುವಂತಹ ನಾಷ್ಟಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ, ಚುರುಮುರಿ ಸೂಸ್ಲಾ ಅಥವಾ ಚುರುಮುರಿ ಒಗ್ಗರಣೆ, ಮಂಡಾಳ ಒಗ್ಗರಣೆ ಅಂಥೇಳಿ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ನಾಷ್ಟಾ ರೆಸಿಪಿ ಇದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗಾದರೆ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿರಿ. ಈ ಮಂಡಾಳ ಒಗ್ಗರಣೆ ಜೊತೆ ಅಥವಾ ಸುಸ್ಲಾ ಜೊತೆ ಈ ಥರ ಕಡಲೆಪುಡಿ ಚಟ್ನಿ ಜೊತೆ ತಿಂತಾ ಇದ್ರೆ ನೋಡಿರಿ, ಸೂಪರಾಗಿರುತ್ತೆ. ಎಲ್ಲರೂ ಬೇಗ ಖಾಲಿ ಮಾಡ್ತಾರೆ, ಅಷ್ಟು ರುಚಿಯಾಗಿರುವಂತಹ ಈ ಸೂಸ್ಲನ್ನು ಇವತ್ತು ನೀವು ಮಾಡಿಕೊಂಡು ತಿಂದು ನೋಡಿರಿ, ಹೇಗೆ ಬಂತು ಅಂತ ತಿಳಿಸಿ. ಇದೇ ರೀತಿ ನೀವು ಕೂಡ ಯಾವುದಾದ್ರೂ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡೋದಾದ್ರೆ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಅದರಲ್ಲಿ ಎಲ್ಲ ರೆಸಿಪಿಗಳು ಇರುತ್ತೆ ನೋಡಿರಿ. ಹಾಗಾದರೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ಈ ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಂಬನ್ನಿ. ಏನೇನು ಐಟಮ್ಸನ್ನು ತೊಗೊಂಡಿದ್ದೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ಫಸ್ಟು ಇದಕ್ಕೆ ನಾನಿಲ್ಲಿ ಚುರುಮುರಿನ ತೊಗೊಂಡಿದ್ದೀನಿ. ಇದನ್ನು ಇವಾಗ ಇದರಲ್ಲಿ ಏನಾದರೂ ಸ್ವಲ್ಪ ಕಸದಿದ್ದರೆ, ಕಡ್ಡಿ ಇರುತ್ತೆ, ಅದು ನೋಡಿಕೊಂಡು ಚೆನ್ನಾಗಿ ವಾಶ್ ಮಾಡಿ ತೊಗೊಳ್ರಿ. ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ಅಂದರೆ 2 ಸೇರಷ್ಟು ಚುರುಮುರಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಇದ್ರ ಒಗ್ಗರಣೆ ಹಾಕೋಕ್ಕೆ ನಾನಿಲ್ಲಿ ನೋಡಿರಿ 2 ಉಳ್ಳಾಗಡ್ಡಿ, 1 ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಶೇಂಗಾ ಬೀಜ, ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಉಳ್ಳಾಗಡ್ಡಿನ ಸ್ವಲ್ಪ ಈ ಥರ ಕಟ್ ಮಾಡಿ ತೊಗೊಳ್ರಿ. ಆಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋದು ಬಳಸಿರಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ಒಗ್ಗರಣೆ ಸಪ್ಪೆ ಸಪ್ಪೆ ಆಗಿದ್ದರೆ ಚೆನ್ನಾಗಿರೋದಿಲ್ಲ ನೋಡಿರಿ. ಇಷ್ಟು ಐಟಮ್ಸನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ನಾವು ಮತ್ತೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಇದಕ್ಕೆ ಪುಟಾಣಿ ಹಿಟ್ಟು. ಈ ಹಿಟ್ಟಿಲ್ದೇನೆ ನೋಡಿರಿ ಇನ್ಕಂಪ್ಲೀಟ್ ಇದು ಈ ರೆಸಿಪಿ ಮಾಡೋಕ್ಕೋಸ್ಕರ ನಾವಿಲ್ಲಿ 1 ಬಟ್ಲಷ್ಟು ಪುಟಾಣಿನ ತೊಗೊಂಡು ಮಿಕ್ಸರ್ ಜಾರಲ್ಲಿ ಹಾಕಿ ಇದನ್ನು ಈಗ ನೈಸಾಗಿ ಪೌಡ್ರ್ ಮಾಡ್ಕೊಂಬರ್ತೀನಿ. ತುಂಬ ಫೈನಾಗಿ ಪೌಡ್ರ್ ಮಾಡ್ಕೊಂಬನ್ನಿ. ಈಗ ನೋಡಿರಿ, ನಾನು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ. ನೀರಿಗೆ ಇಲ್ಲಿ ನಾನು ತೊಗೊಂಡಂಥ ಚುರುಮುರಿನ ಹಾಕ್ತಾಯಿದ್ದೀನಿ ನೋಡಿರಿ. ಹಾಕಿ ಇದನ್ನು ಒಂದು 5 ನಿಮಿಷ ಈ ಥರ ನೆನೆಸಿ ಚುರುಮುರಿನ ತೊಳ್ಕೊಬೇಕು, ಅಂದರೆ ವಾಶ್ ಮಾಡಿಕೊಳ್ರಿ. ನಾವು ಈ ಥರ ತೊಳೆಸೋದ್ರಿಂದ ಚುರುಮುರಿ ಸಾಫ್ಟಾಗಿ ನೆನೆಯುತ್ತೆ ನೋಡಿರಿ. ಒಂದು 5 ನಿಮಿಷ ಬಿಟ್ಟರೆ ಸಾಕು, ಜಾಸ್ತಿ ಹೊತ್ತು ನೆನೆಯೋ ಅವಶ್ಯಕತೆ ಏನಿರಲ್ಲ. ಆಲ್ರೆಡಿ ನೀರಿಗೆ ಹಾಕಿದ ತಕ್ಷಣ ಅದು ಮೆತ್ತಗಾಗ್ಬಿಡುತ್ತೆ. ಈಗ ನೋಡಿರಿ, ಇದನ್ನು ಒಂದು 5 ನಿಮಿಷ ಆಗಿದೆ. ಚೆನ್ನಾಗಿ ಇದನ್ನು ನೋಡಿರಿ ಈ ಥರ ನೆನೆದರೆ ಸಾಕು. ಇದನ್ನು ನೀರೆಲ್ಲ ಹಿಂಡಿ ತೆಗೆದ್ಬಿಟ್ಟು ಎಲ್ಲ ಚುರುಮುರಿನೂ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈ ಥರಲ್ಲಿ ನೀರಿನ ಅಂಶ ಇರಬಾರ್ದು. ಹಾಗೆ ಎಲ್ಲದನ್ನು ಈ ಥರ ಹಿಂಡಿಬಿಟ್ಟು ತೆಗೆದು ಇಟ್ಕೊಳ್ರಿ. ನಾವಂತೂ ನೋಡಿರಿ ಈ ರೆಸಿಪಿನ, ಈ ಬ್ರೇಕ್ಫಾಸ್ಟನ್ನು ವಾರದಲ್ಲೇ ಒಂದು 2-3 ಸರಿ ಆದರೂ ಮಾಡ್ತೀವಿ. ಅಷ್ಟು ಇಷ್ಟಪಡ್ತಾರೆ ನೋಡಿರಿ, ಅಷ್ಟು ಚೆನ್ನಾಗಿರುತ್ತೆ ಮತ್ತು ಅಷ್ಟು ಫೇಮಸ್ಸು ಸಹಿತ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು. ಈಗ ನೋಡಿರಿ ಎಲ್ಲದನ್ನು ಇದೇ ಥರ ತಗೊಂಡಿಟ್ಕೊಳ್ರಿ. ಇಲ್ಲಿ ನೋಡಿರಿ, ಪೌಡ್ರನ್ನು ನಾನು ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಪುಟಾಣಿ ಹಿಟ್ಟು ಈ ಥರ ಫೈನಾಗಿ ಪೌಡ್ರ್ ಮಾಡಿಕೊಡ್ರಿ. ಇಲ್ಲಿ ಮಂಡಾಳ ಕೂಡ ನೆನೆಸಿ ತೊಗೊಂಡು ಬಂದಿದ್ದೀನಿ. ಹಾಗಾದರೆ ಇದಕ್ಕೀಗ ಒಗ್ಗರಣೆನ ರೆಡಿ ಮಾಡೋಣ. ನೋಡಿರಿ, ಇಲ್ಲಿ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ಕಾದ್ಮೇಲೆ ಹಾಕ್ರಿ, ಅವಾಗ ಚೆನ್ನಾಗಿ ಒಗ್ಗರಣೆ ಬೇಗ ರೆಡಿ ಆಗುತ್ತೆ. ಇದೊಂದು ಬ್ರೇಕ್ಫಾಸ್ಟ್ ಮಾಡಿದರೆ ಸಾಕು ನೋಡಿರಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದು ಉಪವಾಸ ಇರುವಾಗೂ ನೀವು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಈಗ ಇದಕ್ಕೆ ಎಣ್ಣೆ ಕಾದಿದೆ, 1 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಶೇಂಗಾ ಬೀಜ ಹಾಕಿ, ನೀವು ಜಾಸ್ತಿ ಹಾಕಿದರೂ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ಶೇಂಗಾ ಬೀಜ ತಿನ್ನಬೇಕಾದ್ರೆ. ಈಗ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕಿ ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಅದು ಖಡಕ್ಕಾಗಿ ಫ್ರೈ ಆಗಬೇಕು. ಹಸಿಯಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಳ್ರಿ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನೋಡಿರಿ, ಈ ಥರ ಖಡಕ್ಕಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಒಗ್ಗರಣೆಗೆ ಇಲ್ಲಿ ಹಸಿಮೆಣಸಿನ್ಕಾಯಿ, ಕರಿಬೇವನ್ನು ಹಾಕ್ತಾಯಿದ್ದೀನಿ. ಫಸ್ಟು ನಾವು ಎಣ್ಣೆಯಲ್ಲಿ ಹಸಿಮೆಣಸಿನ್ಕಾಯಿ ಹಾಕಬೇಕು, ಆವಾಗ ಖಾರ ಬಿಟ್ಕೊಳ್ಳುತ್ತೆ ಅದು. ಆಮೇಲೆ ಉಳ್ಳಾಗಡ್ಡೆ ಹಾಕಿರಿ. ಫಸ್ಟು ಮೆಣಸಿನ್ಕಾಯಿ ಹಾಕೋದ್ರಿಂದ
ಒಗ್ಗರಣೆಗೆ ಒಳ್ಳೆ ಖಾರ ಬರುತ್ತೆ. ಅದು ಇಲ್ಲಾಂದರೆ ನಡಕ್ಕೆ ಹಾಕ್ಬಿಟ್ರೆ ಚೆನ್ನಾಗಿ ಬರಲ್ಲ ಟೇಸ್ಟ್. ನೋಡಿರಿ ಈ ಥರ ಹಾಕಿ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ಎಣ್ಣೆಯಲ್ಲಿ. ಚೆನ್ನಾಗಿ ಫ್ರೈ ಆಗಬೇಕು, ಆವಾಗ ಒಗ್ಗರಣೆ ಚೆನ್ನಾಗಿ ರೆಡಿ ಆಗುತ್ತೆ. ಈಗ ಇದಕ್ಕೆ ಟೊಮ್ಯಾಟೊ ಮತ್ತು ಅರಿಶಿನ ಪುಡಿ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ಇದನ್ನು ಸಹಿತ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ಅರಿಶಿನ ಪುಡಿನೂ ಅಷ್ಟೇ ಎಣ್ಣೆಲೇ ಹಾಕ್ರಿ, ಆವಾಗ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಇದೆಲ್ಲ ಚೆನ್ನಾಗಿ ಒಗ್ಗರಣೆ ಸಾಫ್ಟ್ ಆಗಲಿ, ಬೇಯಲಿ ಚೆನ್ನಾಗಿ. 1-2 ನಿಮಿಷ ಹೀಗೆ ಲೋ ಫ್ಲೇಮ್ ಇಟ್ಕೊಂಡು ಬಿಟ್ಬಿಡ್ರಿ, ಆವಾಗ ಎಲ್ಲ ಸರಿಯಾಗಿ ಫ್ರೈ ಆಗುತ್ತೆ. ಆಮೇಲೆ ನೋಡಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹೆಚ್ಚಿದಂಥ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ನಿಮಗೆ ಇದು ಇಷ್ಟ ಇದ್ದರೆ ಸ್ವಲ್ಪ ಸಕ್ಕರೆನೂ ಹಾಕ್ರಿ, ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು, ಸಿಹಿ, ಹುಳಿ ಎಲ್ಲ ಟೇಸ್ಟು ಚೆನ್ನಾಗಿರುತ್ತೆ ನೋಡಿರಿ. ನಾನು ಸ್ವಲ್ಪ ಹಾಕಿದ್ದೀನಿ, ಒಂದು ಸ್ಪೂನಷ್ಟು. ನಿಮಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈಗಿದು ಮತ್ತೆ ಚೆನ್ನಾಗಿ 1 ನಿಮಿಷ ಫ್ರೈ ಆದಮೇಲೆ ನೋಡಿರಿ ಒಗ್ಗರಣೆ ರೆಡಿ ಆಯಿತು ಇಲ್ಲಿ. ಈಗ ಇದಕ್ಕೆ ವಾಶ್ ಮಾಡಿ ತೊಗೊಂಡು ಬಂದಂಥ ಚುರುಮುರಿನ ಹಾಕ್ತಾಯಿದ್ದೀನಿ ನೋಡಿ. ತುಂಬ ನೆನೆಸ್ಬಾರ್ದು, ತುಂಬ ನೆನೆಸಿ ನೀವು ಮುದ್ದೆ ಆಗಿಬಿಡುತ್ತೆ. ಸ್ವಲ್ಪ ಒಂದು 5 ನಿಮಿಷ ನೆನೆಸಿ ನೀವು ತೆಗೆದಿಟ್ಕೋಬೇಕು. ಅಂದರೆ ಈ ಥರ ಉದುರಾಗಿದ್ರೇ ಇದು ಒಗ್ಗರಣೆ ಚೆನ್ನಾಗಿ ಬರುತ್ತೆ. ಭಾಳ ಹೊತ್ತು ನೆನೆಸ್ಬಿಟ್ರೆ ಮುದ್ದೆ ಆಗಿದ್ರೆ ಚೆನ್ನಾಗಿ ಬರಲ್ಲ ನೋಡಿರಿ. ಈಗ ಇದನ್ನು ಒಗ್ಗರಣೆ ಬಿಸಿ ಇರುವಾಗಲೇ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಅವಾಗ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ನೋಡಿರಿ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿ ಆಯಿತು. ಒಗ್ಗರಣೆ ಸೂಸ್ಲ ನೋಡಿ. ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕಿ ಕಲಿಸ್ಬೋದು, ಇಲ್ಲಾಂದರೆ ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟನ್ನು ಹಾಕಿ ತೆಗೆದಿಡ್ಬೋದು ಮಿಕ್ಕಿದ್ದನ್ನು ನೋಡಿ. ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ನೋಡಿರಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಟೊಮ್ಯಾಟೊನೂ ಹಾಕಿರ್ತೀವಿ, ಸ್ವಲ್ಪ ಮೇಲ್ಗಡೆಯಿಂದ ನಿಂಬೆಹಣ್ಣು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದಕ್ಕೆ ನಾನು ಫಸ್ಟ್ ಗ್ರೈಂಡ್ ಮಾಡಿ ತೋರಿಸಿದ್ನಲ್ಲ ಪುಟಾಣಿ ಹಿಟ್ಟು, ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗಲೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಹಿಟ್ಟನ್ನು ನಾವು ಮಿಕ್ಸ್ 1-2-3 ಸ್ಪೂನಷ್ಟು ಹಾಕಿ ಮತ್ತು ಇದನ್ನು ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಗುತ್ತೆ ನೋಡಿರಿ. ನಾವು ಫ್ಲೇಮನ್ನು ಆಫ್ ಮಾಡಿ ಹಿಟ್ಟನ್ನು ಹಾಕಬೇಕು. ಬಿಸಿ ಇರುವಾಗ ಬಿಸಿ ಮಾಡ್ತಾ ಹಾಕಕ್ಕೆ ಹೋಗ್ಬೇಡ್ರಿ. ಫ್ಲೇಮ್ ಆಫ್ ಮಾಡಿ ಹಿಟ್ಟನ್ನು ಹಾಕಿ ಈ ಥರ ಒಂದು ಮಿಕ್ಸ್ ಮಾಡ್ಕೊಂಬಿಟ್ರೆ ರೆಡಿ ಆಗುತ್ತೆ ನೋಡಿರಿ. ಇಲ್ಲಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆ ಪುಟಾಣಿ ಚಟ್ನಿ ಇದ್ದರೆ ಸೂಪರಾಗಿರುತ್ತೆ ನೋಡಿರಿ ತಿನ್ನೋಕ್ಕೆ. ಹಾಗೇನೂ ತಿನ್ಬೋದು, ಆದರೆ ನಾವು ಪುಟಾಣಿ ಚಟ್ನಿ ಜೊತೆನೇ ನಾಷ್ಟ ಯಾವುದೇ ಉಪ್ಪಿಟ್ಟಾಗಿರ್ಬೋದು, ಅವಲಕ್ಕಿ ಆಗಿರ್ಬೋದು, ಎಲ್ಲದನ್ನು ಇದ್ರ ಜೊತೆನೇ ತಿನ್ನೋದು ನೋಡಿರಿ. ಈ ಪುಟಾಣಿ ಚಟ್ನಿನೂ ಸಹಿತ ನಾನು ಹೇಗೆ ಮಾಡೋದಂತ ರೆಸಿಪಿ ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ, ನಮ್ಮ ಚಾನಲ್ನಲ್ಲಿದೆ, ಹೋಗಿ ನೋಡ್ಬೋದು.